ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ, ಓವರ್ ಟು ಯು. ಥ್ಯಾಂಕ್ ಯು ರಂಜಿತ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂಥ ಲುಫ್ತಾನ್ಸಾ ಏರ್ಲೈನ್ ವಿಮಾನ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲ್ಯಾಂಡ್ ಆಗಲಿದೆ. ಕ್ಷಣದ ಅಪ್ಡೇಟನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡುವಂಥ ಕೆಲಸವನ್ನು ಮಾಡ್ತದೆ. ನಾನ್ ಸ್ಟಾಪ್ ಲೈವ್ ಕವರೇಜನ್ನು ಮಾಡ್ತಾ ಇದ್ದೀವಿ. ಈಗ ಲುಫ್ತಾನ್ಸಾ ಏರ್ಲೈನ್ಸ್ಗೆ ಸಂಬಂಧಪಟ್ಟಂಥ ವಿಮಾನ, ಇದೇ ವಿಮಾನದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಲಿದ್ದಾರೆ. ಈಗ ಶಿಕಾರಿಪುರ ಹೋಗ್ತಾ ಇರುವಂಥ, ನೋಡಿ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ಝೂಮ್ ಮಾಡೋದಕ್ಕೆ, ಶಿಕಾರಿಪುರದ ಬಳಿ ಈಗ ವಿಮಾನ ಬರ್ತಾ ಇರುವ ಬಗ್ಗೆ ಇದು ಲೈವ್ ಟ್ರ್ಯಾಕ್ನ ವಿಜುವಲ್ಸನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಶಿಕಾರಿಪುರ ಈಗ ಶಿವಮೊಗ್ಗದ ಬಳಿ ಈಗ ಬರ್ತಾ ಇರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ವಿ ವಿಮಾನ ಎಲ್ಲಿ ಬರ್ತಾ ಇದೆ ಅಂತ. ಈಗ ಶಿವಮೊಗ್ಗದ ಹತ್ರ ಬರ್ತಾ ಇರುವಂಥದ್ದು, ಶಿವಮೊಗ್ಗದ ಶಿಕಾರಿಪುರದ ಹತ್ರ ಬರ್ತಾ ಇದೆ. ಲೈವ್ ಟ್ರ್ಯಾಕ್ನ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗದ ಬಳಿ ಬರ್ತಾ ಇದೆ. ಶಿವಮೊಗ್ಗದ ಬಳಿ ಈಗ ಬರ್ತಾ ಇರುವಂಥ ಲುಫ್ತಾನ್ಸಾ ವಿಮಾನ, ಇದು ಲೈವ್ ಟ್ರ್ಯಾಕ್ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಎಲ್ಲಿದೆ? ಶಿವಮೊಗ್ಗದ ವಾಯು ಮಾರ್ಗದಲ್ಲಿದೆ. ಶಿವಮೊಗ್ಗ ಮೇಲ್ಗಡೆ ಇದೆ. ಶಿವಮೊಗ್ಗದ ಬಳಿ ಬರ್ತಾ ಇರುವಂಥ ಒಂದು ಲೈವ್ ಟ್ರ್ಯಾಕ್ನ ದೃಶ್ಯಾವಳಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಶಿವಮೊಗ್ಗ ಸಿಟಿ ಮೇಲ್ಗಡೆ ಇದೆ. ನೋಡಿ ಇಲ್ಲಿ ಎಲ್ಲಿ ಬರ್ತಾ ಇದೆ ಅಂತೇಳಿ. ಶಿವಮೊಗ್ಗ ಈಗ ಬಂದು ತಲುಪಿದೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ರೀಚ್ ಆಗೋದಕ್ಕೆ ಇನ್ನು ಕೇವಲ 25 ನಿಮಿಷ ಮಾತ್ರ ಬಾಕಿ. 25 ನಿಮಿಷ ಮಾತ್ರ ಬಾಕಿ ಪ್ರಜ್ವಲ್ ರೇವಣ್ಣ ಇರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬಂದು ತಲುಪೋದಕ್ಕೆ. ನೋಡಿ, ಮತ್ತೊಂದು ಕಡೆ 3D ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 3D ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಈಗ ಶಿವಮೊಗ್ಗ ನಗರದ ಮೇಲ್ಭಾಗದಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ನ ವಿಮಾನ, ಇದೇ ವಿಮಾನದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನತ್ತ ಈಗ ಪರಾರಿ ವೀರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ನೋಡಿ, ಮತ್ತೊಂದು ಕಡೆಯಲ್ಲಿ ಮುನಿಕ್ನಿಂದ ಬೆಂಗಳೂರಿಗೆ ಹೊರಟಂಥ ವಿಮಾನ. ನೋಡಿ, ಅಲ್ಲಿನ ಕಾಲಮಾನದ ಪ್ರಕಾರ, ಜರ್ಮನಿಯ ಕಾಲಮಾನದ ಪ್ರಕಾರ 12 ಗಂಟೆ 5 ನಿಮಿಷಕ್ಕೆ ಹೊರಡಬೇಕಾಗಿತ್ತು. ಆದರೆ ತಡವಾಗಿ ಹೊರಟುತ್ತೆ. ಯಾವಾಗ? 12 ಗಂಟೆ 30 ನಿಮಿಷಕ್ಕೆ ಹೊರಡ್ತು ಅಲ್ಲಿನ ಕಾಲಮಾನದ ಪ್ರಕಾರ. ಈಗ ಇಲ್ಲಿಗೆ ಬಂದು ತಲುಪೋದಕ್ಕೆ 12 ಗಂಟೆ 37 ನಿಮಿಷ ಎಸ್ಟಿಮೇಟೆಡ್ ಟೈಮನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವಿಲ್ಲಿ ಗಮನಿಸಬಹುದು 12 ಗಂಟೆ 35 ನಿಮಿಷಕ್ಕೆ ಬಂದು ತಲುಪದೆ. 12 ಗಂಟೆ 35 ನಿಮಿಷಕ್ಕೆ ಬಂದು ತಲುಪಲಿದೆ ಲುಫ್ತಾನ್ಸಾ ಏರ್ಲೈನ್ಸ್ಗೆ ಸಂಬಂಧಪಟ್ಟಂಥ ವಿಮಾನ. ನೋಡಿ, ಇನ್ನು ಎಷ್ಟು ಕಿಲೋಮೀಟರ್ ಜರ್ನಿ ಮಾಡಿದೆ? 6940 ಕಿಲೋಮೀಟರ್ ಜರ್ನಿ ಮಾಡಿದೆ. 8 ಗಂಟೆ 4 ನಿಮಿಷ ಆಗಿದೆ ಟೇಕ್ ಆಫ್ ಆಗಿ. ಕೇವಲ ಇನ್ನು 229 ಕಿಲೋಮೀಟರ್ ಅಂತರದಲ್ಲಿದೆ. 12 ಗಂಟೆ 35 ನಿಮಿಷಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಲ್ಯಾಂಡ್ ಆಗಲಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ದೃಶ್ಯಾವಳಿಯನ್ನು ತೋರಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನೋಡಿ, ಈಗ ಮ್ಯಾಪ್ನಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲಿದೆ ಅಂತೇಳಿ. ನೋಡಿ, ಶಿವಮೊಗ್ಗದಿಂದ ಬರ್ತಾ ಇದೆ. ಶಿವಮೊಗ್ಗದಿಂದ
ಬೆಂಗಳೂರಿನಿಂದ 219 ಕಿಲೋಮೀಟರ್ ದೂರದಲ್ಲಿರುವಂಥ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ನೋಡಿ, ಇಲ್ಲಿಯವರೆಗೂ 8 ಗಂಟೆ 5 ನಿಮಿಷ ಆಗಿದೆ ಫ್ಲೈ ಮಾಡೋದಕ್ಕೆ ಶುರು ಮಾಡಿ. ಇನ್ನು 217 ಕಿಲೋಮೀಟರ್ ಮಾತ್ರ ಬಾಕಿ ಇದೆ. ಈಗ ಸಮಯ 12 ಗಂಟೆ 13 ನಿಮಿಷ. ಕೇವಲ ಇನ್ನು 22 ನಿಮಿಷದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಇರುವಂಥ ಈ ವಿಮಾನ ಬಂದು ಲ್ಯಾಂಡ್ ಆಗಲಿದೆ. ಲ್ಯಾಂಡ್ ಆಗ್ತಾ ಇದ್ದಂತೆ SIT ಅವರು ವಶಕ್ಕೆ ಪಡೆದುಕೊಳ್ತಾರೆ. ಈಗ ಎಲ್ಲಿದೆ ಅಂತೇಳಿ ನೀವು ಗಮನಿಸ್ತಾ ಇದ್ದೀರಾ. ಈಗ ಎಲ್ಲಿದೆ ಅಂತೇಳಿ ನೋಡಿ, ಶಿವನಿ ಅಜ್ಜಂಪುರ ಹೊಸದುರ್ಗ ಮಾರ್ಗದಲ್ಲಿ ಈಗ ವಾಯು ಮಾರ್ಗದಲ್ಲಿ ಬರ್ತಾ ಇದೆ. ಬೆಂಗಳೂರಿಗೆ ರೀಚ್ ಆಗೋದಕ್ಕೆ ಇನ್ನು ಕೇವಲ 210 ಕಿಲೋಮೀಟರ್ ಮಾತ್ರ ಬಾಕಿ. ಇನ್ನು ಉಳಿದಿರುವಂಥ ಸಮಯ ಕೇವಲ 22 ನಿಮಿಷ. ಕೌಂಟ್ ಡೌನ್ ಶುರುವಾಗಿದೆ. ವಿದೇಶಕ್ಕೆ ತೆರಳಿದಂಥ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡಿದ್ರು. ಈಗ ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರಿಗೆ ಬಂದ ಬಳಿಕ ವಾಟ್ ನೆಕ್ಸ್ಟ್? SIT ಅರೆಸ್ಟ್ ಮಾಡುತ್ತೆ, ನೋ ಡೌಟ್. ಯಾಕೆ ಅಂತಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ ಬಳಿಕ ವಿದೇಶಾಂಗ ಸಚಿವಾಲಯಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿಕೊಳ್ಳುತ್ತೆ, ಪಾಸ್ಪೋರ್ಟ್ ಅನ್ನು ರದ್ದು ಮಾಡಿ ಅಂತೇಳಿ. ವಾಪಸ್ ಕೋರ್ಟ್ಗೆ ನೀವು ಪತ್ರವನ್ನು ಬರೆದು ಕೋರ್ಟ್ ಮುಖಾಂತರ ನೀವು ನಮಗೆ ಪತ್ರವನ್ನು ಕಳಿಸಿ ಅಂದಾಗ ವಿತ್ ವಾರೆಂಟ್ ಪತ್ರವನ್ನು ವಿದೇಶಾಂಗ ಇಲಾಖೆಗೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಏರ್ಪೋರ್ಟ್ನಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ನಾನ್ ಸ್ಟಾಪ್ ಲೈವ್ ಕವರೇಜ್. ನಮ್ಮ ಪ್ರತಿನಿಧಿ ಟರ್ಮಿನಲ್ 2 ಮುಂಭಾಗದಲ್ಲಿ ನಿಂತಿದ್ದಾರೆ. ಅಲ್ಲಿಂದ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ನಾಗರಾಜ್, ಈ ಕ್ಷಣಕ್ಕೆ ಏನು ಅಪ್ಡೇಟ್ ಕೊಡ್ತೀರಿ? ನಾಗೇಂದ್ರ, ಏನು ಇನ್ನು ಕೆಲವೇ ನಿಮಿಷಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 3 ಅತ್ಯಾಚಾರ ಪ್ರಕರಣಗಳ ಆರೋಪಿಯಾಗಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಬರ್ತಾ ಇರ್ತಕ್ಕಂಥದ್ದು. ನಾನೀಗ ಒಂದು ಬೋರ್ಡನ್ನು ನೋಡ್ತಾ ಇರ್ಬೋದು. ಇನ್ಫಾರ್ಮೇಷನ್ಗೆ ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರ ಇದಕ್ಕೆ ಒಂದು ಮಾಹಿತಿಗೆ ಆಗ್ತಾ ಇರ್ತಕ್ಕಂಥದ್ದು ಯಾವ ಒಂದು ಫ್ಲೈಟ್ ಆಗಮನ ಆಗ್ತಾ ಇದೆ, ಯಾವ ಒಂದು ಫ್ಲೈಟ್ ಇಲ್ಲಿಂದ ಡಿಪಾರ್ಚರ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ನೀವು ಇದರಲ್ಲಿ ನೋಡ್ತಾ ಇರ್ಬೋದು, ಏನು ಅರೈವಲ್ಸ್ ಕಾಲಮ್ ಏನಿದೆ ಅದರಲ್ಲಿ ಫ್ಲೈಟ್ ಯಾವ ಒಂದು ಕ್ಷಣಕ್ಕೆ ಬರ್ತದೆ ಅಂತೇಳಿ 3ನೇ ಕಾಲಮಲ್ಲಿ ಭಾಳ ಸ್ಪಷ್ಟವಾಗಿ ಬರುತ್ತೆ. ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಿದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಅದನ್ನು ಪ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಮಿನ್ಯೂಕ್ನಿಂದ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಫ್ಲೈಟ್ ಬರ್ತಾ ಇದೆ. ಇದರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅನ್ನೋ ಮಾಹಿತಿ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಫ್ಲೈಟು ಅಲ್ಲಿಂದ ಟೇಕ್ ಆಫ್ ಆಗಬೇಕಾದ್ರೇ 31 ನಿಮಿಷಗಳ ಕಾಲ ತಡವಾಗಿ ಟೇಕ್ ಆಫ್ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬಂದು ಲ್ಯಾಂಡ್ ಆಗೋಕ್ಕೆ ಮುಂಚೆ ಒಂದಷ್ಟು ಏನು ಅವ್ರಿಗೆ ATC ಇಂದ ಪರ್ಮಿಷನ್ ಬೇಕು ರನ್ವೇಗೆ ಬಂದು ವಿಮಾನವನ್ನು ಇಳಿಸಲಿಕ್ಕೆ. ಆ ಒಂದು ಸಮಯದಲ್ಲಿ ಈ ಒಂದು 31 ನಿಮಿಷಗಳ ಒಂದು ಏರುಪೇರು